ಬೆಲೆ ಎಷ್ಟು ಏರಿಸ್ಕೊಟ್ಟಾರ? 3,300 ರೂಪಾಯಿ ಕರ್ನಾಟಕದಾಗ. ಇದು ಹೆಚ್ಚಂತ ಪ್ರಸಂಗದ ಇವತ್ತು. ಒಂದು ಟನ್ ಕಬ್ಬಿಗೆ ನಾವು ಹೆಚ್ಚು ಕಡಿಮೆ 4,000ರಿಂದ 5,000 ರೂಪಾಯಿ ಖರ್ಚು ಮಾಡ್ತೀವಿ, ತೊಗೊಳ್ತೀವಿ 3,300 400. ಅದ್ರೊಳಗೆ ಬರ್ತದೆ. ಮತ್ತು ಲೇಟ್ ಮಾಡಿ ಕಟ್ ಮಾಡಿ ಕೊಡ್ತಾರೆ. ಹಾಗಾಗಿ ಅಡಿಕೆ ಬೆಳೆಗಾರರು ಎಷ್ಟು ಲಾಭ ಇವರಿಂದ, ಈ ಮಿಡ್ಲ್ ಮ್ಯಾನ್ಗಳಿಂದ. ಅಡಿಕೆ ಸಹಿ ರೇಟ್ ತೊಗೊಳ್ತಾರೆ. ಅದರಲ್ಲೂ ಅವುಗಳನ್ನು ಕೊಳ್ಳು ನಿಮಗೆ ಗೊತ್ತದ, ನೂರಾರು ಕ್ವಾರಿಗಳನ್ನ ಹಾಕಿ ಇವು ಸರಿಯಾಗಿಲ್ಲಪ್ಪ, ಚೆನ್ನಾಗಿಲ್ಲಪ್ಪ, ಹಾಗದಪ್ಪ, ಹೀಗದಪ್ಪ, ರೇಟ್ ಇಳಿಸಿ ತೊಗೊಳ್ಳೋದಂತ ಎಲ್ಲರಿಗೂ ಗೊತ್ತದ. ಅದಕ್ಕೆ ಬೆಳೆಗಾರರಿಗೆ ಅಡಿಕೆ ಬೆಳೆಗಾರರಿಗೆ ಬದುಕಾಗಿರ್ಬೋದಿಲ್ಲ ಅಂತಲ್ಲ, ಆದರೆ ಅಡಿಕೆ ಬೆಳೆಗಾರರಿಗೆ ಬಹುಸಂಖ್ಯಾತರಿಗೆ ಅದು ಲಾಭದ ಉದ್ಯೋಗ ಅಂತಲ್ಲ, ಮತ್ತು ಲೇಬರ್ಗಳಿಗೂ ಲಾಭದ ಉದ್ಯೋಗ ಅಲ್ಲ. ಅದು 400-500 ಕೊಡ್ಬೋದು ಕೆಲಸದ ದಿವಸ, ಉಳಿದ ದಿವಸ. ಯಾಕಂದರೆ ಇಡೀ ವರ್ಷವೆಲ್ಲ ಇಡೀ ನಿಮ್ಗೆ ಅಡಿಕೆ ಏನಪ್ಪ ಅಂತಂದ್ರೆ ಏನೋ ಅಡಿಕೆ ಕ್ಷೇತ್ರ ಉದ್ಯೋಗ ಕೊಡ್ತದಂತ ಹೇಳಿಕ್ಕೆ ಆಗೋದಿಲ್ಲ. ಆ ರೈತ ಹಾಕಿರ್ತಾನೆ ಒಂದು 4 ಮಂದಿ ಕೃಷಿಕರಿಗೆ ಆಗ್ಬೋದು ಅಷ್ಟೇ ವಿನ ಮತ್ತೊಂದಿಲ್ಲ. ಆದರೆ ರೈತ ಏನು ಬೆಳಿತಾನೆ ಅಡಿಕೆ ಬೆಳೆಯುವಂಥ ರೈತರಿಗೆ ಎಷ್ಟು ಮಟ್ಟಿಗೆ ಲಾಭದ? ರೈತರಿಗೆ, ಮಿಡ್ಲ್ ಮ್ಯಾನಿಗೆಲ್ಲ. ಮಿಡ್ಲ್ ಮ್ಯಾನ್ಗಳು ಹೇಳ್ತಾರೆ ನಾವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ. ಯಾಕಂದ್ರೆ ಅದು ಲಾಭ ತೊಗೊಳ್ಳೋ ಮಿಡ್ಲ್ ಮ್ಯಾನು ಜೊತೆ ಫ್ಯಾಕ್ಟ್ರಿ ಅವರು ಲಾಭ ಮಾಡ್ಕೋತಾರೆ. ಅದನ್ನು ಗುಟ್ಕಾ ತಯಾರು ಮಾಡೋದು ಫ್ಯಾಕ್ಟ್ರಿ ಲಾಭ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಗಳಿಸಿ ಹೋಗಿದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ. ಆದರೆ ಬೆಳೆಗಾರರು ಕೋಟ್ಯಾಧಿಪತಿ ಆಗಿದ್ದಾರೆ. ಈಗ ಅಡಿಕೆ ಬೆಳೆಗಾರರು ಕೋಟ್ಯಾಧಿಪತಿ ಆಗಿದ್ದಾರೆ. ಬದುಕಾಗೈತಾರೆ ಒಪ್ಪನು. ಆ ಬದುಕು ಇನ್ನೊಂದು ಬೆಳೆಯನ್ನು ಬೆಳೆದ್ರೆ ಬದುಕಾಗ್ತದಲ್ಲ, ಆಗೋದಿಲ್ವ? ಅಡಿಕೆ ಬೆಳೆದಾಗ ಅದೇ ಕಾಲಕ್ಕೆ ನಾವು ಕಬ್ಬು ಬೆಳೆದಾಗ ನಾವು ಬದುಕಾಗುವಂತಲ್ಲ. ಆದರೆ ಅಕ್ಕಿ ಬೆಳಿಬೇಕಾಗ್ತದೆ, ಅಂದರೆ ಭತ್ತ ಬೆಳಿಬೇಕಾಗ್ತದೆ. ಬದುಕೋದು ಅನ್ನ ಬಿಟ್ಟು ಬದುಕಕ್ಕೆ ಸಾಧ್ಯ ಇಲ್ಲ. ಆದರೆ ಅಡಿಕೆ ಬಿಟ್ಟು ಬದುಕ್ಬೋದು, ಸಾರಾಯಿ ಬಿಟ್ಟು ಬದುಕ್ಬೋದು. ಇದನ್ನು ನಾವು ಈ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಿದರೆ ಗುಟ್ಕಾ ಮತ್ತು ಸಾರಾಯಿಗಳನ್ನು ನಾವು ಸರಳವಾಗಿ ಎದುರಿಸ್ಬೋದು. ಅದು ನಮ್ಮಲ್ಲಿ ಒಂದೇನೋ ಬ್ಯಾನ್ ಮಾಡಿದಾಗ, ಒಳ್ಳೆಯ ನಿರ್ಧಾರ ತೆಗೆದುಕೊಂಡಾಗ ನಾವು ಅದನ್ನು ಇಲ್ಲ ಅನ್ನುವಂಗೆ ಅಂಜಿಸಿಬಿಟ್ರೆ ಸರ್ಕಾರಕ್ಕೂ ಬೆದರಿಕೆ ಆಗ್ತದೆ. ಡಿ ಕೆ ಶಿವಕುಮಾರ್ ಯಾವುದೊಂದು ಕಾರಣಕ್ಕೆ ತೆಗೆದುಕೊಂಡಾರೋ, ಯಾವ ಕಾರಣಕ್ಕೂ ಅವ್ರಿಗೆ ಬಿಟ್ಟಿದ್ದ ವಿಷಯ, ಆದರೆ ಒಳ್ಳೆಯ ವಿಷಯ. ಖಾದರ್ ಅವರು ಅದನ್ನು ಬೆಂಬಲಿಸ್ತಾ ಇದ್ದಾರೆ. ಕಾಂಗ್ರೆಸ್ ಹೆಚ್ಚು ಈಗ ಸರ್ಕಾರ ಅದ, ಅವರು ಬೆಂಬಲಿಸ್ತಾ ಇದ್ದಾರೆ ಇಂಥ ಒಂದು ದಿಟ್ಟ ನಿರ್ಧಾರಕ್ಕೆ. ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೇಗಾದ್ರೂ ಮಾಡಿ ಅಡಿಕೆ ಬೆಳೆಗಾರರು ಉಳಿಸ್ಕೊಡ್ರು. ಪಾಪ ಅವ್ರಿಗೂ ಬೆಳೆದಿರ್ತಾರೆ, ಈಗ ಲಾಸ್ ಆಗ್ತವೆ. 1-2 ವರ್ಷ ಲಾಸ್ ತುಂಬಿ ಕೊಡ್ರಿ, ಇಲ್ಲಂತಲ್ಲ. ಅದು ಬೆಳಿಲೇಬೇಕು, ಬೆಳಿಲೇಬೇಕಂತ ಯಾಕೆ? ಸಕ್ಕರೆ ಸಕ್ಕರೆ ಬರ್ತದೆ, ಎಥನಾಲ್ ಬರ್ತದೆ, ಸಾರಾಯಿ ಬರ್ತದೆ ಕಬ್ಬಿಣಿಂದ. ಇದ್ರ ಬಿಟ್ಟು ಮತ್ತೇನಪ್ಪ ಎಥನಾಲ್ ಅಂದರೆ ಅದು ಇವತ್ತು ಎಥನಾಲ್ದಿಂದಾಗೆ ಇವತ್ತು ಏನಾಗ್ಯದಪ್ಪ 20% ಎಥನಾಲ್ ಹಾಕೋದ್ರಿಂದ ಗಾಡಿಗಳು ಬಾದ ಆಗ್ತಾಯಿದ್ದಾವೆ. ಅವು ಉಪಯೋಗಕ್ಕೂ ಬರ್ತಾಯಿಲ್ಲ ಎಥನಾಲ್ದಿಂದ. ಮತ್ತು ಮಳ್ಳಿಯಿಂದ ಸಾರಾಯಿ ಆಗ್ತದೆ, ಕೂಡ ನಮ್ಮ ಲಿವರ್ಗಳನ್ನ ಬಾದ್ ಮಾಡ್ಕೊಳ್ತಾ ಇದ್ದೀವಿ. ಅಂದ್ರೆ ಕಬ್ಬ ಮತ್ತು ಅಡಿಕೆಯಿಂದ ನಾವು ಏನು ತಯಾರು ಮಾಡ್ತೀವಿ? ಗುಟ್ಕಾಗಳನ್ನ ತಯಾರು ಮಾಡ್ತೀವಿ. ಇರೋ ಕೆಮಿಕಲ್ ಕೂಡಿಸಿ ಮಾಡಿ ನಿಕೋಟಿನ್ ಮತ್ತು ತಂಬಾಕು ಸೇರಿಸಿ ನಾವು ಇದ್ದಂಥವ್ರು ಲಾಭ ಮಾಡ್ಕೊಳ್ತೀವಿ.